ಇದ್ರು ಅವರು ಅದನ್ನೇ ದಾಳಿ ಮಾಡಿದೆ ನಮ್ಮ ಭಾರತ ಸೇನೆ. ಆ ಉಗ್ರರ ನೆಲವನ್ನೇ ಇದೀಗ ಧ್ವಂಸ ಮಾಡಿದೆ. ನೋಡಿ, ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ರಿ ಯಾವ ರೀತಿಯಾಗಿ ಮನೆಗಳನ್ನ ಧ್ವಂಸ ಮಾಡಿದೆ. ಎಲ್ಲಿ ಇವರೆಲ್ಲ ಕೂತ್ಕೊಂಡು ಉಗ್ರರು ಯಾವ ರೀತಿಯಾಗಿ ಟಾರ್ಗೆಟ್ ಮಾಡಬೇಕು, ಅದೇ ರೀತಿಯಾಗಿ ಭಾರತಕ್ಕೆ ನುಸುಳಿ ಬರ್ತಾ ಇದ್ರಲ್ಲ ಉಗ್ರರು, ಆ ಒಂದು ಅಲ್ಲಿ ಕೂತ್ಕೊಂಡು ಪ್ಲಾನ್ ಮಾಡ್ತಾ ಇದ್ರಲ್ಲ, ಆ ಒಂದು ಪ್ರದೇಶವನ್ನೇ ಇದೀಗ ಟಾರ್ಗೆಟ್ ಮಾಡಿದೆ ಭಾರತೀಯ ಸೇನೆ. ಟಾರ್ಗೆಟ್ ಮಾಡಿ ಹೊಡೆದು ಉರುಳಿಸಿ 25 ಜನರ ಸಾವಾಗಿದೆ. ನಮ್ಮ ಭಾರತೀಯ ಹೆಣ್ಣು ಮಕ್ಕಳ ಸಿಂಧೂರವನ್ನ ಕಿತ್ಕೊಂಡ್ರಲ್ಲ, ಸರಿಯಾದ ಪ್ರತಿದಾಳಿಗಾಗಿ ಕಾಯ್ತಾ ಇತ್ತು ಭಾರತೀಯ 140 ಕೋಟಿ ಜನ. ಕಡೆಗೂ ಹೊಡೆದು ಉರುಳಿಸುವಲ್ಲಿ ಯಶಸ್ವಿಯಾಗಿದೆ ನಮ್ಮ ಭಾರತೀಯ ಸೇನೆ. ಏರ್ ಸ್ಟ್ರೈಕ್ ಮೂಲಕ ಶಾಕ್ ಅನ್ನ ಕೊಟ್ಟಿದೆ ಇಂಡಿಯನ್ ಆರ್ಮಿ. ಭೂಸೇನೆ, ವಾಯುಪಡೆ, ನೌಕಾಪಡೆಯಿಂದ ದಾಳಿಯಾಗಿದೆ. 3 ಸೇನೆಯಿಂದಲೂ ಕೂಡ ದಾಳಿಯಾಗಿರುವಂಥದ್ದು. ಉಗ್ರರನ್ನ ಹೊಡೆದು ಉರುಳಿಸಿದಂತಹ ಭಾರತೀಯ ಸೇನೆ ಮಧ್ಯರಾತ್ರಿಯೇ ಪಾಕಿಗಳಿಗೆ ಸೂರ್ಯೋದಯ. ನಮ್ಮ ಇಡೀ ಭಾರತೀಯ ಜನರಿಗೆ 148 ಕೋಟಿ ಜನರಿಗೆ ಇವತ್ತು ಒಳ್ಳೆ ಸೂರ್ಯೋದಯ. ಇವತ್ತಿನ ದಿನ ನಿಜಕ್ಕೂ ವೆರಿ ಗುಡ್ ಡೇ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಖುಷಿ ಪಡುವಂತಹ ದಿನ. ಪಾಕಿಸ್ತಾನದ ಉಗ್ರರಿಗೆ ಇವತ್ತು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ, ಇವತ್ತಿನ ಸೂರ್ಯೋದಯವನ್ನ ನಾವು ನೋಡ್ತೀವಿ ಅಂತ ಕೂಡ ಅವರು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಉಗ್ರರು. ಆ ರೀತಿಯಾಗಿ ಸೂರ್ಯೋದಯವನ್ನ ನೋಡೋದಕ್ಕೂ ಮುಂಚೆಯೇ ನೆಲಸಮ ಆಗಿದ್ದಾರೆ. ನಮ್ಮ ಭಾರತೀಯ 140 ಕೋಟಿ ಜನರು ಇವತ್ತಿನ ಸೂರ್ಯೋದಯವನ್ನ ಖುಷಿಯಿಂದ ವೆಲ್ಕಮ್ ಮಾಡ್ಕೊಳ್ತಾ ಇದ್ದಾರೆ. ಈ ಒಂದು ಸಮಯ, ಈ ಒಂದು ಏರ್ ಸ್ಟ್ರೈಕ್ಗಾಗಿ ನಮ್ಮ ಭಾರತೀಯ ಕೋಟ್ಯಾನು ಕೋಟಿ ಭಾರತೀಯರು ಕಾಯ್ತಾ ಇದ್ರು. ಯಾವಾಗ ದಾಳಿ, ಯಾವಾಗ ನಾವು ಅವರ ವಿರುದ್ಧ ಸೇಡನ್ನ ತೀರಿಸ್ಕೊಳ್ಳೋದು, ಯಾವಾಗ. ಪ್ರೆಷರ್ ಕೂಡ ಇತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ಮೇಲೆ. ಈಗಾಗಲೇ ನಾವು 22ನೇ ತಾರೀಕು ಆಗಿದ್ದ ದಾಳಿ, ಈಗಾಗಲೇ 11ರಿಂದ 15 ದಿನ 20 ದಿನ ಅಂತರಕ್ಕೆ ಬಂದ್ಬಿಟ್ವಿ. ಇನ್ನೂ ಕೂಡ ದಾಳಿ ಆಗಿಲ್ಲ. ಯಾವಾಗ ಆಗುತ್ತೆ? ಬರೀ ಸಭೆ ಮೇಲೆ ಸಭೆ ಮಾಡ್ತಾ ಇದ್ದೀರಿ, ಬರೀ ನೀವು ಪ್ಲಾನ್ಗಳಷ್ಟೇ ಮಾಡ್ಕೊಳ್ತಾ ಇದ್ದೀರಿ ಅನ್ನುವಂತಹ ಪ್ರಶ್ನೆಗಳು, ಪ್ರೆಷರ್ಗಳು ಕೂಡ ಇತ್ತು. ಬಟ್ ಆದ್ರೆ ಅದೆಲ್ಲದಕ್ಕೂ ಕೂಡ ಉತ್ತರ ಕೊಡುವಂತಹ ಕೆಲಸ ಆಗಿದೆ. ಜೈಷ್ ಉಗ್ರ ನೆಲೆಗಳೇ ಭಾರತೀಯ ಸೇನೆಯ ಟಾರ್ಗೆಟ್ ಆಗಿತ್ತು. ನೆನ್ಪಿಟ್ಕೊಳ್ಳಿ ಇದನ್ನ. ಬವಲ್ಪುರ್, ಮುರಿಡ್ಕೆ, ಸೈಲ್ಕೋಟ್ ಮೇಲೆ ದಾಳಿ ಆಗಿದೆ. POK ನೆಲೆಗಳ ಮೇಲೆ ಭಾರತೀಯ ಸೇನೆಯ ಆಪರೇಷನ್ ಸಿಂಧೂರ ಯಶಸ್ವಿಯಾಗಿದೆ. ಉಗ್ರರನ್ನ ಗುರಿಯಾಗಿಸಿಕೊಂಡೆ ನಡೆದಂತಹ ಮೆಗಾ ದಾಳಿ ಇದು. ಜೈಷ್ ಉಗ್ರ ನೆಲೆಗಳೇ ಭಾರತೀಯ ಸೇನೆಯ ಟಾರ್ಗೆಟ್. ಇಲ್ಲಿ ಪಾಕಿಸ್ತಾನವನ್ನ ಟಾರ್ಗೆಟ್ ಮಾಡಿಲ್ಲ ನಮ್ಮ ಭಾರತೀಯ ಸೇನೆ. ಅದೊಂದು ನಾವು ತುಂಬಾ ಚೆನ್ನಾಗಿ ನೆನಪಿನಲ್ಲಿಟ್ಕೊಳ್ಬೇಕು, ಅದನ್ನ ನಾವು ಮನವರಿಕೆ ಮಾಡ್ಕೊಳ್ಬೇಕು. ನಮ್ಮ ಟಾರ್ಗೆಟ್ ಆಗಿರೋದು ಉಗ್ರರ ನೆಲೆಗಳ ಮೇಲೆ, ಉಗ್ರರನ್ನ ಮಟಾಶ್ ಮಾಡೋದ್ರ ಮೇಲೆ ನಮ್ಮ ಟಾರ್ಗೆಟ್ ಇದ್ದಿದ್ದು ಭಾರತೀಯ ಸೇನೆಗೆ. ಜೈಷ್ ಉಗ್ರ ನೆಲೆಗಳನ್ನೇ ಇದೀಗ ಸೇನೆ ಟಾರ್ಗೆಟ್ ಮಾಡಿ ಹೊಡೆದು ಉರುಳಿಸುವಲ್ಲಿ ಯಶಸ್ವಿಯಾಗಿದೆ. ಬವಲ್ಪುರ್, ಮುರಿಡ್ಕೆ, ಸೈಲ್ಕೋಟ್ ಮೇಲೆ ದಾಳಿಯಾಗಿರುವಂತದ್ದು. ಶತ್ರು ರಾಷ್ಟ್ರದಿಂದ ದಾಳಿ ನಡೆದ ಪಕ್ಷದಲ್ಲಿ ನಾಗರಿಕರಿಗೆ ತುರ್ತು ಪರಿಸ್ಥಿತಿಯನ್ನ ನಿಭಾಯಿಸೋದಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನು ಕೂಡ ಈಗಾಗಲೇ ಮಾಡಿಕೊಳ್ಳಲಾಗಿದೆ. ನಾಗರಿಕ ಸ್ವರಕ್ಷಣೆ ತಾಲೀಮು ನಡೆಸೋದಕ್ಕೆ ಗೃಹ ಸಚಿವಾಲಯ ಎಲ್ಲಾ ರಾಜ್ಯಗಳಿಗೆ ಸೂಚನೆಯನ್ನ ಕೂಡ ಕೊಟ್ಟಿತ್ತು. ರಾಜ್ಯಗಳು ಸಿದ್ಧತೆಯನ್ನ ಕೂಡ ನಡೆಸಿದ್ವು. ಇದರ ನಡುವೆ ಭಾರತೀಯ ಸೇನೆಯು ಮಧ್ಯರಾತ್ರಿ 1:44ರ ಸುಮಾರಿಗೆ ಉಗ್ರರ ಶಿಬಿರಗಳನ್ನ ಗುರಿಯಾಗಿಸಿಕೊಂಡು ದಾಳಿಯನ್ನ ನಡೆಸಿದೆ. ಒಟ್ಟು 9 ಸ್ಥಳಗಳಲ್ಲಿ ಅಟ್ಯಾಕ್ ಮಾಡಿದೆ ಭಾರತ. ಇಲ್ಲಿಯವರೆಗೂ 80ಕ್ಕೂ ಹೆಚ್ಚು ಉಗ್ರರು ಹತ್ಯೆಯಾಗಿದ್ದಾರೆ. ನಾನು ಈಗಾಗಲೇ ಹೇಳ್ತಾ ಇದ್ದೆ 70 ಅಂತ, ಬಟ್ ಈಗ ಅಪ್ಡೇಟ್ ಸಿಗ್ತಾ ಇದೆ 80. 3 ಸೇನಾ ಪಡೆಗಳಿಂದ ನಡೆದಂತಹ ಬಿಗ್ ಅಟ್ಯಾಕ್ ಇದು. ಅಟ್ಯಾಕ್ ಬಗ್ಗೆ ಡಿಫೆನ್ಸ್ ಎಕ್ಸ್ಪರ್ಟ್ ಅನಿಲ್ ಗೌಡ್ ಮಾಹಿತಿ ಕೊಡ್ತಾ ಇದ್ದಾರೆ. ಇಲ್ಲಿಯವರೆಗೂ ಕೂಡ ಅಂದಾಜಿಸಲಾಗಿತ್ತು ಒಂದು 70 ಜನ ಸಾವನ್ನಪ್ಪಿರಬಹುದು ಅಂತ. ಇಲ್ಲ, 80 ಜನ ಸಾವನ್ನಪ್ಪಿದ್ದಾರೆ ಉಗ್ರರು. ಇದನ್ನ ಅಟ್ಯಾಕ್ ಆಗಿರೋದ್ರ ಬಗ್ಗೆ ಡಿಫೆನ್ಸ್ ಎಕ್ಸ್ಪರ್ಟ್ ಅನಿಲ್ ಗೌರ್ ಅವರು ಮಾಹಿತಿಯನ್ನ ಕೂಡ ಹಂಚಿಕೊಂಡಿದ್ದಾರೆ. ತಡರಾತ್ರಿ POKಯ ಮುಜಫರಾಬಾದ್, ಮದರ್ಕೆ, ಕೋಟ್ಲಿಯಲ್ಲಿ ಸೇನೆಯು ವಾಯು ದಾಳಿಯನ್ನ ನಡೆಸಿದೆ.
ಭಾರತ ನಡೆಸಿದ ಈ ವಾಯು ದಾಳಿಯಲ್ಲಿ 80 ಭಯೋತ್ಪಾದಕರು ಸಾವನ್ನಪ್ಪಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು 55ಕ್ಕೂ ಹೆಚ್ಚು ಜನ ಭಯೋತ್ಪಾದಕರು ಗಾಯಗೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ಭಾರತದ ಮೇಲೆ ದಾಳಿ ಮಾಡುವುದಕ್ಕೆ ಸಂಚನ್ನ ರೂಪಿಸಲಾಗ್ತಾ ಇದ್ದಂತಹ 9